ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಡ್ವೊಕೇಟ್ ಭವ್ಯ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಪಯುಕ್ತವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಾಹಿತಿನ ನೋಡೋದಾದರೆ, ಪೊಲೀಸರು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಯಾವುದೇ ರೀತಿಯ ಕಾರಣವಿಲ್ಲದೆ ವಿನಾಕಾರಣ ಹಲ್ಲೆಯನ್ನು ನಡೆಸಬಹುದಾ? ಇದರಿಂದಾಗಿ ಸಿಟ್ಟಿಗೊಂಡಂತಹ ವ್ಯಕ್ತಿ, ಹಲ್ಲೆಗೊಳಗಾದಂತಹ ವ್ಯಕ್ತಿ ಪೊಲೀಸರ ವಿರುದ್ಧ ಹಲ್ಲೆಯನ್ನು ನಡೆಸಬಹುದಾ? ಅಥವಾ ಪೊಲೀಸರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಸುಮ್ಮನಿರಬಹುದಾ? ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ನೀವು ಹೆಚ್ಚಾಗಿ ಕಾನೂನು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಸುಖಾಸುಮ್ಮನೆ ಯಾವುದೇ ಒಂದು ಕಾರಣವಿಲ್ಲದೆ ಲಾಠಿ ಪ್ರಹಾರವನ್ನು ವ್ಯಕ್ತಿಯ ಮೇಲೆ ಮಾಡಿರ್ತಾರೆ. ಇದನ್ನು ತಾವೆಲ್ಲರೂ ಗಮನಿಸಿರ್ಬೋದು. ಈ ರೀತಿಯಾದಂತಹ ಕೃತ್ಯ ಸರಿನಾ? ಹಲ್ಲೆಗೊಳಗಾದಂತಹ ವ್ಯಕ್ತಿ ಈ ರೀತಿಯಾದಂತಹ ಹಲ್ಲೆಯನ್ನು ಖಂಡಿಸ್ಬೋದು ಅಂತ ಹೇಳಿದ್ರೆ ಸಿಟ್ಟಿಗೊಂಡು ಆ ಅಧಿಕಾರಿಯ ಮೇಲೆ ಹಲ್ಲೆಯನ್ನು ನಡೆಸಬಹುದಾ? ಈ ರೀತಿಯಾಗಿ ನಾವು ನೋಡೋದಾದರೆ ದಯವಿಟ್ಟು ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಪೊಲೀಸ್ ಅಧಿಕಾರಿಯ ವಿರುದ್ಧವಾಗಿ ಹಲ್ಲೆಗೊಳಗಾದಂತಹ ವ್ಯಕ್ತಿ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿದರೆ ಖಂಡಿತವಾಗಿಯೂ ಕಾನೂನು ಅಪರಾಧವಾಗುತ್ತೆ. ಹಲ್ಲೆ ನಡೆಸಿದಂತಹ ವ್ಯಕ್ತಿಯ ವಿರುದ್ಧ IPC ಸೆಕ್ಷನ್ 186 ಮತ್ತು 353ರ ಆಧಾರದ ಮೇಲೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ. ಯಾಕೆಂದರೆ ಪೊಲೀಸ್ ಅಧಿಕಾರಿಯು ಸರ್ಕಾರಿ ನೌಕರರಾಗಿರ್ತಾರೆ. ಅವರು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಅಂತಹ ಸಮಯದಲ್ಲಿ ಆನ್ ಡ್ಯೂಟಿಯಲ್ಲಿ ಇರುವಾಗ ಯಾವುದೇ ವ್ಯಕ್ತಿ ಪೊಲೀಸರ ವಿರುದ್ಧವಾಗಿ ಹಲ್ಲೆಯನ್ನು ನಡೆಸುವುದು ಕಾನೂನು ಬಾಹಿರವಾಗಿರುತ್ತೆ. ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಪೊಲೀಸರ ವಿರುದ್ಧ ಹಲ್ಲೆಯನ್ನು ನಡೆಸುವಂತಿಲ್ಲ. ಈ ರೀತಿಯಾಗಿ ನೀವು ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಪೊಲೀಸರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಬೋದು. ಸುಮ್ಮನಾದರೂ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನು ನಡೆಸಬಹುದು. ಅವರು ಮಾಡುವುದು ಸರಿ, ನಾವು ಮಾಡಿದರೆ ತಪ್ಪಾ? ಅವರಿಗೊಂದು ಕಾನೂನು, ನಮಗೊಂದು ಕಾನೂನಾ ಅಂತ ನೀವೇನಾದರೂ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಪೊಲೀಸರೇನಾದರೂ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಥವಾ ನಿಮ್ಮೊಂದಿಗೆ ಅವರು ದುರ್ವರ್ತನೆ ನಡೆಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೋದು. ಯಾವ ರೀತಿಯಾಗಿ? ಕಾನೂನು ರೀತಿಯಾಗಿ. ಅವ್ರು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರಿ ಅಧಿಕಾರದಲ್ಲಿರುವಂತಹ ಅವ್ರ ಮೇಲೆ ಹಲ್ಲೆಯನ್ನು ನಡೆಸುವುದು ತಪ್ಪು. ನೀವು ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೋದು. ಹೇಗೆ ಅಂತ ಅಂದರೆ, ಪೊಲೀಸರು ನಿಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರಾ ಅಥವಾ ಸುಮ್ಮನಾದರೂ ನಿಮ್ಮ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇದ್ದಾರಾ? ಈ ರೀತಿಯಾದಂತಹ ಸಂದರ್ಭದಲ್ಲಿ ನೀವು ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಎವಿಡೆನ್ಸ್ ಅಂದರೆ ಏನು, ಯಾವ ರೀತಿಯಾಗಿ ಕಲೆಕ್ಟ್ ಮಾಡೋದು ಅನ್ನೋದನ್ನು ನೀವು ಕೇಳ್ಬೋದು. ಹೌದು ವೀಕ್ಷಕರೇ, ಈ ಸಮಯದಲ್ಲಿ ನಿಮಗೆ ಎವಿಡೆನ್ಸು ಬಹಳ ಮುಖ್ಯ. ಯಾಕಂದರೆ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಿಮಗೆ ಸಾಕ್ಷಿ ಅನ್ನೋದು ಕೋರ್ಟ್ ಕೇಳುತ್ತೆ. ಹಾಗಾಗಿ ನೀವು ನಿಮ್ಮ ಹತ್ರ ಇರುವಂತಹ ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿಕೊಳ್ಬೇಕು. ಪೊಲೀಸರ ವಿರುದ್ಧವಾಗಿ ಅವರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗೂ ಯಾವ ಒಂದು ಆಧಾರದ ಮೇಲೆ ನಿಮ್ಮ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ ಇದನ್ನು ನೀವು ವಿಡಿಯೋನ ಮಾಡಿಕೊಳ್ಬೇಕು. ಒಂದು ವೇಳೆ ಪೊಲೀಸರು ಏನಾದರೂ ನೀವು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ಕಿತ್ಕೊಂಡ್ರೆ ಈ ರೀತಿಯಾಗಿ ನೀವು ವಿಡಿಯೋನ ಮಾಡಬಹುದು. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲೈವ್ ಹೋಗಿ ಅವರು ಮಾಡ್ತಾ ಇರುವಂತಹ ಕೃತ್ಯದ ಬಗ್ಗೆ ನೀವು ಲೈವಲ್ಲಿ ತಿಳಿಸ್ಬೋದು. ಇದು ನಿಮಗೆ ಒಂದು ಎವಿಡೆನ್ಸ್ ಆಗುತ್ತೆ. ಇದರ ಜೊತೆಗೆ ನೀವು ಒಂದು ವೇಳೆ ನೀವು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ಕಿತ್ಕೊಂಡು ಅವರೇನಾದರೂ ನಿಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಅಲ್ಲಿಂದ ಹೊರಟು 112ಕ್ಕೆ ಕರೆಯನ್ನು ಮಾಡಬೇಕಾಗಿರುತ್ತೆ. ಆಗಿರುವಂತಹ ಕೃತ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡಿ.
ಇದರ ಜೊತೆಗೆ ಅಲ್ಲಿರುವಂತಹ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೊಂಡು ನೀವು ಆ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಕೋರ್ಟಿನಲ್ಲಿ ನೀವು ದಾವೆಯನ್ನು ಹಾಕಬಹುದು. ಹಾಗೂ ಹೈಯರ್ ಅಥಾರಿಟಿ ಪೊಲೀಸ್ ಅವರಿಗೆ ನೀವು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿ ನಿಮಗಾಗಿರುವಂತಹ ಅನ್ಯಾಯದ ವಿರುದ್ಧ ಪೊಲೀಸರ ವಿರುದ್ಧ ನೀವು ಹೋರಾಟ ಮಾಡಬಹುದೇ ವಿನಃ ಯಾವುದೇ ಕಾರಣಕ್ಕೂ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸುವಂತಿಲ್ಲ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ಈ ಮಾಹಿತಿ ಮೊದಲನೇ ಬಾರಿ ನೀವೇನಾದರೂ ತಿಳ್ಕೊಳ್ತಾ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಹಾಗೂ ಹೆಚ್ಚಿನ ಕಾನೂನು ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.